ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗಾಗಿ ಜನರಲ್ ಪೇಪರ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮುಂಬರುವ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಸಲುವಾಗಿ ಜನರಲ್ ಪೇಪರ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ನಿಮಗೆಲ್ಲ ಸ್ಕೋರ್ ಅದು ಗೊತ್ತಾಗ್ತದೆ. ಅದರ ನಂತರ ನಾವು 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ ಲಿಂಕ್ಸ್ ಮತ್ತು ನಿಮಗೆ PDFs ಕೂಡ ಲಭ್ಯವಾಗ್ತವೆ. ಸೊ ಅದ್ರ ಜೊತೆಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೇಲೆಯೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಮಾಡುವ ಪ್ರಯತ್ನವನ್ನು ಮಾಡಲಿದ್ದೇವೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಜಾಯ್ನ್ ಆಗೋದಿದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಿಯರ್ ಯು ವಿಲ್ ಗೆಟ್ 20 ಮಾಕ್ ಟೆಸ್ಟ್ ವಿತ್ ಸೊಲ್ಯೂಷನ್ PDF and also you'll get PDF of all our video lectures only at ₹999. You can contact this number to join this crash course. So let us move to the questions. Here the first question is, which Indian has topped the list of Edelweiss Hurun India Philanthropy List 2020? ಎಸ್, ಎಡೆಲ್ಗಿವ್ ಹುರುನ್ ಇಂಡಿಯಾ ಲೋಕೋಪಕಾರಿ ಪಟ್ಟಿ 2020ರಲ್ಲಿ ಪಟ್ಟಿಯಲ್ಲಿ ಯಾವ ಭಾರತೀಯರು ಅಗ್ರಸ್ಥಾನದಲ್ಲಿದ್ದಾರೆ? ಎಸ್, ಆಪ್ಷನ್ ಎ ಮುಖೇಶ್ ಅಂಬಾನಿ, ಆಪ್ಷನ್ ಬಿ ಅಜಿಮ್ ಪ್ರೇಮ್ಜಿ, ಆಪ್ಷನ್ ಸಿ ಬಿನ್ನಿ ಬನ್ಸಾಲ್, ಆಪ್ಷನ್ ಡಿ ಶಿವ್ ನಾಡರ್. ಎಸ್, ವಿಚ್ ಇಂಡಿಯನ್ ಹ್ಯಾಸ್ ಟಾಪ್ಡ್ ದ ಲಿಸ್ಟ್ ಆಫ್ ಎಡೆಲ್ಗಿವ್ ಹುರುನ್ ಇಂಡಿಯಾ ಫಿಲಾಂಥ್ರೋಪಿ 2020? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಜಿಮ್ ಪ್ರೇಮ್ಜಿ. ಎಸ್, ಪ್ಲೀಸ್ ರಿಮೆಂಬರ್, ಇಲ್ಲಿ ಸರಿಯಾದ ಉತ್ತರ ಅಜಿಮ್ ಪ್ರೇಮ್ಜಿ. As Hurun India and Mumbai-based Edelweiss Foundation has recently released the Edelweiss Hurun Indian Philanthropy List 2020. As per the Edelweiss Hurun India 2020 list, the founder chairman of IPRO, Azim Premji, has topped the list with a donation of 7904 crore, and Shiv Nadar of HCL Technologies came second in the list, and third is Mukesh Ambani. The next question is, Orcha, the city which is included in the UNESCO World Heritage Cities list, is located in which state? ಓರ್ಚಾ ಯುನೆಸ್ಕೋ ವಿಶ್ವ ಪರಂಪರೆಯ ನಗರಗಳ ಪಟ್ಟಿಯಲ್ಲಿ ಸೇರಿಸಲಾದ ನಗರವು ಯಾವ ರಾಜ್ಯದಲ್ಲಿದೆ? ಎಸ್, ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಎಸ್, ದಿಸ್ ಓರ್ಚಾ ಸಿಟಿ is located in ಮಧ್ಯಪ್ರದೇಶ್. ಸೊ ಪ್ಲೀಸ್ ರಿಮೆಂಬರ್, ಈ ಓರ್ಚಾ ಎಂಬ ಪ್ರದೇಶ ಮಧ್ಯಪ್ರದೇಶದಲ್ಲಿದೆ. ಸೊ ದಿಸ್ ಹಿಸ್ಟಾರಿಕಲ್ ಪೋರ್ಟ್ ಸಿಟೀಸ್ ಆಫ್ ಗ್ವಾಲಿಯರ್ ಆ್ಯಂಡ್ ಓರ್ಚಾ ಇನ್ ಮಧ್ಯಪ್ರದೇಶ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸಿಟೀಸ್ ಲಿಸ್ಟ್. ಪ್ಲೀಸ್ ರಿಮೆಂಬರ್, ಫ್ರಮ್ ಮಧ್ಯಪ್ರದೇಶ್ 2 cities, one is Gwalior and Orcha. Yes, these are included in UNESCO's World Heritage Cities list. And Gwalior was established in the 9th century, was ruled by Gurjar Pratihar Rajvansh, and then this Orcha is popular for temples and palaces. Yes, please remember this also. Orcha is famous for temples and palaces, and it was the capital of the Bundela kingdom. ಎಸ್, ಈ ಒಂದು ಓರ್ಚಾ ಸಿಟಿ ಬುಂದೇಲಾ ಕಿಂಗ್ಡಮ್, ಬುಂದೇಲಾ ಅವರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಅದರ ಜೊತೆಗೆ ಈ ಓರ್ಚಾ ಸಿಟಿ ಟೆಂಪಲ್ಸ್ ಮತ್ತು ಪ್ಯಾಲೇಸ್ಗೆ ಹೆಚ್ಚಿನ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಬೀನ್ ಕಾನ್ಫರ್ಡ್ ವಿತ್ ದ ಲೀಜನ್ ಆಫ್ ಮೆರಿಟ್ ಆನರ್ ಬೈ ವಿಚ್ ಕಂಟ್ರಿ? ಎಸ್, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ದೇಶವು ಲೀಜನ್ ಆಫ್ ಮೆರಿಟ್ ಗೌರವವನ್ನು ನೀಡಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಯುನೈಟೆಡ್ ಅರಬ್ ಎಮಿರೇಟ್ಸ್. Yes, here the right answer is option B, United States is the correct answer. Yes, you can observe here questions and answer both are in English and as well as in Kannada. In the same way, in our 20 mock tests also you will get the questions in English and also in Kannada. So the Legion of Merit honor of the United States has been conferred on Indian Prime Minister Narendra Modi. This prestigious award has also been conferred on former Japanese Prime Minister Shinzo Abe and also Australian Prime Minister Scott Morrison. By this, the US President Donald Trump has focused the Quad group. So the next question is, who has been conferred with the Ashocham Enterprise of the Century Award? Ashocham Enterprise of the Century ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಆದಿ ಗೋದ್ರೇಜ್, ಆಪ್ಷನ್ ಬಿ ಮುಖೇಶ್ ಅಂಬಾನಿ,
Option C, Ratan Tata. Option D, Uday Kotak. Yes, this Ashocham Enterprise Award was given to Ratan Tata. ಸೊ ರತನ್ ಟಾಟಾ ಅವರಿಗೆ ಈ ಒಂದು ಅಶೋಚಮ್ ಎಂಟರ್ಪ್ರೈಸ್ ಆಫ್ ದಿ ಸೆಂಚುರಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಸ್, ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಡೆಲಿವರ್ಡ್ ದ ಕೀನೋಟ್ ಅಡ್ರೆಸ್ ಆಟ್ ಅಶೋಚಮ್ ಫೌಂಡೇಶನ್ ವೀಕ್ 2020 via video conference. During this occasion, Narendra Modi has presented Ashocham Enterprise of the Century Award to Ratan Tata. Ratan Tata received the award on behalf of the Tata Group. Yes, the next question is Sundarlal Bogun, who passed away recently, was famous sports person, environmentalist, business person, economist. ಇತ್ತೀಚೆಗೆ ನಿಧನರಾದ ಸುಂದರ್ಲಾಲ್ ಬಹುಗುಣ್ ಅವರು ಡ್ಯಾಶ್ಗೆ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಕ್ರೀಡಾಪಟು, ಪರಿಸರವಾದಿ, ಉದ್ಯಮಿ, ಅರ್ಥಶಾಸ್ತ್ರಜ್ಞ. ಎಸ್, ವೆರಿ ಈಸಿ ಕ್ವಶನ್. ಐ ಹೋಪ್ ಯು ಆಲ್ ನೋ ಇಟ್. ಸುಂದರ್ಲಾಲ್ ಬಹುಗುಣ್ ವಾಸ್ ಫೇಮಸ್ ಫಾರ್ he was an environmentalist. ಸುಂದರ್ಲಾಲ್ ಬಹುಗುಣರವರು ಇವರೊಬ್ಬರು ಪರಿಸರವಾದಿಯಾಗಿದ್ದರು. ಸೊ ವೆಟರನ್ environmentalist and Padma Vibhushan awardee Sundarlal Bogun recently passed away at the age of 94. Yes, he was regarded as the pioneer of the Chipko movement. Please remember, which was Gandhian form of protest against deforestation. Yes, please read this Chipko movement was against deforestation by local in the Himalayan region. So the next question is, who is the first IAS officer from India to win a Paralympics medal? ಪ್ಯಾರಾಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಮೊದಲ IAS ಅಧಿಕಾರಿ ಯಾರು? ಆಪ್ಷನ್ ಎ ಸುಹಾಸ್ ಯತಿರಾಜ್, ಆಪ್ಷನ್ ಬಿ ದೇವೇಂದ್ರ ಜಜರಿಯಾ, ಆಪ್ಷನ್ ಸಿ ಯೋಗೇಶ್ ಕತುನಿಯಾ, ಆಪ್ಷನ್ ಡಿ ಭಾವಿನಾ ಪಟೇಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸುಹಾಸ್ ಯತಿರಾಜ್ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಸುಹಾಸ್ ಯತಿರಾಜ್ ಎಂಬುದು ಸರಿಯಾದ ಉತ್ತರ ಆಗಿದೆ. ಸುಹಾಸ್ ಯತಿರಾಜ್ ವಾಸ್ ದಿ ಫಸ್ಟ್ IAS ಆಫೀಸರ್ ಫ್ರಮ್ ಇಂಡಿಯಾ ಟು ವಿನ್ ದಿಸ್ ಪ್ಯಾರಾಲಿಂಪಿಕ್ಸ್ ಮೆಡಲ್. ಪ್ಯಾರಾಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಮೊದಲ IAS ಅಧಿಕಾರಿ ಸುಹಾಸ್ ಯತಿರಾಜ್. ಸೊ ಸುಹಾಸ್ ಎಲ್ ಯತಿರಾಜ್, Noida district magistrate, created history as the first ever IAS officer to win a medal at the Paralympics. The next question is A.K. Goyal, the MD CEO of UCO Bank, has been recently elected as the chairman of which body? Option A, Press Trust of India, option B, IBPS, option C, Indian Banks Association, option D, RBI Services Board. ಯುಕೋ ಬ್ಯಾಂಕ್ನ MD CEO A.K. ಗೋಯಲ್ ಅವರು ಇತ್ತೀಚೆಗೆ ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ? ಎಸ್, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, IBPS, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಆರ್ RBI ಸೇವಾ ಮಂಡಳಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್. ಎಸ್, A.K. ಗೋಯಲ್, he has elected as the chairman of Indian Banks Association. ಪ್ಲೀಸ್ ರಿಮೆಂಬರ್, A.K. ಗೋಯಲ್ ಅವರು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ನ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಎಸ್, ದ ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ CEO ಆಫ್ ಇಕೋ ಬ್ಯಾಂಕ್ ಶ್ರೀ A.K. ಗೋಯಲ್, he has elected as the chairman of Indian Banks Association for the year 2021 and 22. Yes, the election was held at the Moody's Managing Committee meeting held on 14th October 2021. Yes, ಈ ಒಂದು ಚೇರ್ಮನ್ಶಿಪ್ಗೆ 2021 ಅಕ್ಟೋಬರ್ 14ರಂದು ಎಲೆಕ್ಷನನ್ನು ನಡೆಸಲಾಗಿತ್ತು. So the next question is, who won the Business Reformer of the Year award at the Economic Times Award for Corporate Excellence? ಕಾರ್ಪೊರೇಟ್ ಶ್ರೇಷ್ಠತೆಗಾಗಿ ಇಕನಾಮಿಕ್ ಟೈಮ್ಸ್ ಅವಾರ್ಡ್ಸ್ನಲ್ಲಿ ಬಿಸ್ನೆಸ್ ರಿಫಾರ್ಮರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಶಕ್ತಿಕಾಂತ್ ದಾಸ್. ಎಸ್, ಶಕ್ತಿಕಾಂತ್ ದಾಸ್ ಹ್ಯಾಸ್ won the Business Reformer of the Year award. Yes, in this year Economic Times Awards for Corporate Excellence, RBI Governor Shaktikant Das won the Business Reformer of the Year. The next question is, which Indian Union Minister was conferred with Sahitya Gaurav Samman Award by the Hindi Writers Guild Canada? ಯಾವ ಭಾರತೀಯ ಶಿಕ್ಷಕರಿಗೆ ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ 2020 ನೀಡಲಾಗಿದೆ? ಆಪ್ಷನ್ ಎ ಎಸ್ ಜೈಶಂಕರ್, ಆಪ್ಷನ್ ಬಿ ರಮೇಶ್ ಪೋಖ್ರಿಯಾಲ್, ಆಪ್ಷನ್ ಸಿ ಅಮಿತ್ ಶಾ, ಆಪ್ಷನ್ ಡಿ ಜಿತೇಂದ್ರ ಸಿಂಗ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ
ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಪ್ಲೀಸ್ ರಿಮೆಂಬರ್, ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಆಪ್ಷನ್ಸ್ಗಳು ತಪ್ಪಾಗಿವೆ. ಸೊ ದ ರೈಟ್ ಆನ್ಸರ್ ಇಸ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. He was an Indian Union Minister who was conferred with Sahitya Gaurav Samman Award by the Hindi Writers Guild. Yes, Union Education Minister Ramesh Pokhriyal Nishank was honored by the Hindi Writers Guild Canada for his contribution to the Hindi literature, and the minister was conferred with the Sahitya Gaurav Samman Award in a ceremony conducted virtually. And the award was presented in the presence of India's High Court Commissioner Canada Ajay Bisaria. The next question is, which Indian teacher has been awarded the prestigious Global Teacher Prize 2020? ಯಾವ ಭಾರತೀಯ ಶಿಕ್ಷಕರಿಗೆ ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ 2020 ನೀಡಲಾಗಿದೆ? ಆಪ್ಷನ್ ಎ ಕಮಲ್ನಾಥ್ ರಾಮನ್, ಆಪ್ಷನ್ ಬಿ ಸುಶೀಲ್ ಶಿಂದೆ, ಆಪ್ಷನ್ ಸಿ ರಂಜಿತ್ ಸಿಂಗ್ ದಿಸಾಲೆ, ಆಪ್ಷನ್ ಡಿ ರಾಜನಾಥ್ ಆಯುಷ್ಮಾನ್. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಂಜಿತ್ ಸಿನ್ಹಾ ದಿಸಾಲೆ. ಎಸ್, he is the Indian teacher who won ಗ್ಲೋಬಲ್ ಟೀಚರ್ ಪ್ರೈಸ್ 2020. ಎಸ್, ರಂಜಿತ್ ಸಿಂಗ್ ದಿಸಾಲೆ ಅವರು ಗ್ಲೋಬಲ್ ಟೀಚರ್ ಪ್ರೈಸನ್ನು 2020ರಲ್ಲಿ ಪಡೆದುಕೊಂಡಿದ್ದಾರೆ. ಎಸ್, ರಂಜಿತ್ ಸಿಂಗ್ ದಿಸಾಲೆ ಹೂ ಇಸ್ ಅ ಪ್ರೈಮರಿ school teacher from the state of Maharashtra. Please remember, he was from Maharashtra and has been awarded the most prestigious award, Global Teacher Prize 2020. And also he has conferred with $1 million. It is the Global Teacher Prize for his contribution in the field of teaching and for injecting new ideas for girls education. Yes, please remember this also. He got this prize for his innovative ideas for girl education. The next question is, which film is India's official entry for the Academy Awards? ಅಕಾಡೆಮಿ ಪ್ರಶಸ್ತಿಗಳಿಗೆ ಯಾವ ಚಲನಚಿತ್ರವು ಭಾರತದ ಅಧಿಕೃತ ಪ್ರವೇಶವಾಗಿದೆ? ಆಪ್ಷನ್ ಎ ದ ಡಿಸಿಪಲ್, ಆಪ್ಷನ್ ಬಿ ಶಕುಂತಲಾ ದೇವಿ, ಆಪ್ಷನ್ ಸಿ ಜಲ್ಲಿಕಟ್ಟು, ಆಪ್ಷನ್ ಡಿ ಚಪಾಕ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಜಲ್ಲಿಕಟ್ಟು ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಜಲ್ಲಿಕಟ್ಟು ಮೂವಿ ಸರಿಯಾಗಿದೆ. ಎಸ್, ಜಲ್ಲಿಕಟ್ಟು ಫಿಲ್ಮ್ ಇಸ್ ಇಂಡಿಯಾಸ್ ಆಫಿಷಿಯಲ್ ಎಂಟ್ರಿ ಫಾರ್ ದಿ ಅಕಾಡೆಮಿ ಅವಾರ್ಡ್ಸ್. ಎಸ್, ಜಲ್ಲಿಕಟ್ಟು ಇಟ್ ಈಸ್ ಎ ಮಲಯಾಳಂ ಫಿಲಮ್. ಎಸ್, ಇಟ್ ಈಸ್ ಡಿರೆಕ್ಟೆಡ್ ಬೈ Lijo Jose Pellicer. It has selected as India's official entry for the 93rd Academy Award 2021, and it is also the third Malayalam film to be shortlisted for the Oscar award also. Please remember this Jallikattu movie, it is also third Malayalam film to be shortlisted for the Oscar award, and this film is based on writer S. Harish's acclaimed story titled Moist. Yes, the next question is, which Indian airport has won the prestigious awards of CII National Energy Leader and Excellent Energy Efficient Unit? ಯಾವ ಭಾರತೀಯ ವಿಮಾನ ನಿಲ್ದಾಣ CII ನ್ಯಾಷನಲ್ ಎನರ್ಜಿ ಲೀಡರ್ ಮತ್ತು ಎಕ್ಸಲೆಂಟ್ ಎನರ್ಜಿ ಎಫಿಷಿಯಂಟ್ ಯೂನಿಟ್ನ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿದೆ? ಆಪ್ಷನ್ ಎ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಪ್ಷನ್ ಬಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್, ಆಪ್ಷನ್ ಸಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. Yes, Delhi International Airport Limited has won the prestigious award of CII National Energy Leader and Excellent Energy Efficient Unit at the 22nd National Award Ceremony. Yes, please remember it. Okay friends, this is about our today's session. Once again, I would like to remind you about our Karnataka Assistant Professor Recruitment Crash Course for General Paper. In this crash course, you will get 20 mock tests with solution PDF, and also you will get all the PDF of our video lectures only at ₹999. If you want to join this crash course, you can contact this number. Yes, I wish